So hello students, ಎಲ್ಲರಿಗೂ ನಮಸ್ಕಾರ. Welcome to ವಿ ಕರ್ನಾಟಕ. This is Baswaraj sir, your biology master teacher. Students, ಇವತ್ತಿಂದ ನಿಮ್ದು KCET application portal open ಆಗಿದೆ. So all of you can start applying for your KCET. Right students? So what is the entire process? ಈ ಎಲ್ಲ ಸ್ಟೆಪ್ ಅಲ್ಲಿ ಏನೇನಿರುತ್ತೆ? When is the first date? Obviously today. When is the last date? When is the last date for submitting the money? ಸೊ ಈ ಎಲ್ಲ ಡೀಟೇಲ್ಸ್ ನಾವು ಸ್ಟೆಪ್ ವೈಸ್ ಆಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋದ. ಓಕೆ ಸ್ಟೂಡೆಂಟ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ವಿಡಿಯೋನ ಒಂದ್ಸತಿ ಲೈಕ್ ಮಾಡಿ ಮುಂದೆ ಹೋಗೋದ ಬನ್ನಿ. ಓಕೆ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ವೆಬ್ಸೈಟ್ ಏನು? ದಿಸ್ ಇಸ್ ದ ವೆಬ್ಸೈಟ್ ವಿಚ್ ಯು ನೀಡ್ ಟು ವಿಸಿಟ್, kcetonline.karnataka.gov.in. ಈ ವೆಬ್ಸೈಟ್ಗೆ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ, ಇದೇ ವೆಬ್ಸೈಟ್ ಇಲ್ಲಿ ನೋಡಿ. ಈ ವೆಬ್ಸೈಟ್ ನೀವು ಹೋದ್ರೆ ಇಲ್ಲಿ ಈ ಥರ ಬರುತ್ತೆ. ಓಕೆ, kcetonline.karnataka.gov.in. ಇಲ್ಲಿ ಹೋದ್ರೆ ನಿಮಗೆ ಇಲ್ಲಿ ಮೊದಲೇ ಬರ್ತಾ ಇದೆ ನೋಡಿ, UG CET 2025 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಈ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಯಾರು ಹಾಕ್ಬೋದು? ದಟ್ ಈಸ್ ಫಾರ್ ಇಂಜಿನಿಯರಿಂಗ್, ಮೆಡಿಕಲ್, ಆಯುಷ್, ಆರ್ಕಿಟೆಕ್ಚರ್, ನರ್ಸರಿ, ಫಾರ್ಮಸಿ ಆರ್ ಪ್ಯಾರಾಮೆಡಿಕಲ್ ಕೋರ್ಸಸ್. ಇವರು ಎಲ್ಲರೂ ಕೂಡ ಈ ಕೋರ್ಸ್ಗೆ ಅಪ್ಲೈ ಮಾಡ್ಬೋದು, CET ಎಕ್ಸಾಮ್ ಬರೀಬೋದು. ಓಕೆ, ಅವ್ರ ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಅಟ್ಲೀಸ್ಟ್ ಅಪ್ಲಿಕೇಶನ್ ಫಿಲ್ ಮಾಡಲೇಬೇಕು. ನಾ ಸ್ಟೂಡೆಂಟ್ಸ್, ಇಫ್ ಯು ಗೋ ಡೌನ್, ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಸಿಗುತ್ತೆ. ಆಲ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ಅದಾದ್ಮೇಲೆ ಇಫ್ ಯು ಗೋ ಬಿಲೋ, ಲಾಗಿನ್, ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್, ಪ್ರೊಸೀಡ್ ಟು ಲಾಗಿನ್ ಫಾರ್ ನ್ಯೂ ಯೂಸರ್. ನೀವು ಅಕಸ್ಮಾತ್ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಸರಿನಾ? ಸೊ ಕ್ಲಿಕ್ ಮಾಡೋದ ಬನ್ನಿ, ಇಲ್ಲಿ ಇವಾಗ ಕ್ಲಿಕ್ ಮಾಡಿ. ಈ ತರ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಏನು ಕೇಳ್ತಾ ಇದೆ? ಹ್ಯಾವ್ ಯು ಕಂಪ್ಲೀಟೆಡ್ SSLC ಫ್ರಮ್ KSEABA ಗವರ್ಮೆಂಟ್ ಆಫ್ ಕರ್ನಾಟಕ. ನೀವು ಸ್ಟೇಟ್ ಬೋರ್ಡ್ ಮಕ್ಕಳ ಆಗಿದ್ರೆ ಇಲ್ಲಿ ಎಸ್ ಅಂತ ಒತ್ತಿ. ಅಕಸ್ಮಾತ್ ನೀವು CBSE ಇಲ್ಲ ICSE ಓದಿದ್ರೆ ಇಲ್ಲಿ ನೋ ಅಂತ ಹಾಕಿ. ನಾವು ಅಕಸ್ಮಾತ್ ನೀವು ಇಲ್ಲಿ ನೋ ಅಂತ ಹಾಕಿದ್ರೆ ಇಲ್ಲಿ ನಿಮ್ಗೆ ಕೇಳುತ್ತೆ ಯಾವ ಬೋರ್ಡ್ ನೀವು ಅಂತ. ಅಸ್ಸಾಂ ಬೋರ್ಡ, ಅರುಣಾಚಲ ಬೋರ್ಡ, CBSE ಇನ್ಸೈಡ್ ಕರ್ನಾಟಕ, CBSE ಔಟ್ಸೈಡ್ ಕರ್ನಾಟಕ. ಸೊ ಇಲ್ಲಿ ಅದನ್ನ ಓದಬೇಕು. ಅಕಸ್ಮಾತ್ ನೀವು ಕರ್ನಾಟಕದಲ್ಲಿ ಓದಿದ್ರೆ ಡೈರೆಕ್ಟ್ ಆಗಿ ನಿಮ್ದು ಇಲ್ಲಿ SSLC ನಂಬರ್ನ ಕೇಳುತ್ತೆ, ಸರಿನಾ? ಸೊ ಬನ್ನಿ ನೋಡೋದ, ಮತ್ತೆ ಅಲ್ಲಿಗೆ ಹೋಗೋದ. ಇಲ್ಲಿ ಆಗ್ಬೋದು ನಮ್ಮ ಪ್ರೆಸೆಂಟೇಷನು. ಹಾಂ ನೋಡಿ ಇಲ್ಲಿ. ಸೊ ಫಸ್ಟ್ ಡೇಟ್ ಯಾವಾಗ? ಇವತ್ತಿನ ಸ್ಟಾರ್ಟು ರೈಟ್. ಯಾವಾಗ ಲಾಸ್ಟ್ ಡೇ ಯಾವಾಗ? ಲಾಸ್ಟ್ ಡೇ ಟು ಫಿಲ್ ದ ಅಪ್ಲಿಕೇಶನ್ ಇಸ್ 18/2/2025. ಸೊ ನೆಕ್ಸ್ಟ್ ಮಂತ್ ಫೆಬ್ರವರಿ 18 ನಿಮಗೆ ಟೈಮ್ ಇದೆ ಈ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕಂತ. ಸೊ ಬಟ್ ಲಿಸನ್ ಟು ಮೀ, ಜಸ್ಟ್ ಬಿಕಾಸ್ ದ ಅಪ್ಲಿಕೇಶನ್ ಡೇಟ್ ಇಸ್ ವೆರಿ ಲಾಸ್ಟ್, ಇಟ್ ಡಸಂಟ್ ಮೀನ್ ದಟ್ ಯು ಹ್ಯಾವ್ ಟು ವೇಟ್ ಫಾರ್ ದಟ್ ಲಾಂಗ್. ಅಲ್ಲಿವರೆಗೂ ವೇಟ್ ಮಾಡೋಕ್ಕೆ ಹೋಗಲೇಬೇಡಿ. ಸೊ ಫಿಲ್ ಆಸ್ ಸೂನ್ ಆಸ್ ಪಾಸಿಬಲ್. ಅದಕ್ಕಿಂತ ಮುಂಚೆ ಕಲೆಕ್ಟ್ ಆಲ್ ದಿ ಡಾಕ್ಯುಮೆಂಟ್ಸ್ ನೆಸರಿ, ಬಿಕಾಸ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ ನಾ ಸ್ಟೂಡೆಂಟ್ಸ್, ಇದೆಲ್ಲ ಡಾಕ್ಯುಮೆಂಟ್ಸ್ ಲಿಸ್ಟ್ ಇದೆ ನಿಮಗೆ. ಇದನ್ನ PDF ಕಾಪಿ ಕಳಿಸ್ತೀನಿ ಬೇಕಾದ್ರೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ನೀವು ಎಸ್ ಅಂತ ಓದಿದ್ರೆ ನಿಮ್ಮದು SSLC ನಂಬರ್ ಕೇಳುತ್ತೆ. ಸೊ ದೋಸ್ ಆಫ್ ಯು ಡು ನಾಟ್ ನೋ, ಇದು SSLC ನಂಬರ್ ಎಲ್ಲಿ ಸಿಗುತ್ತೆ ನಮಗೆ? ನಿಮ್ಮದು 10th ಮಾರ್ಕ್ಸ್ ಕಾರ್ಡಿಂದ. ಫಾರ್ ಎಕ್ಸಾಂಪಲ್, ಇದು ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಆಗಿದ್ರೆ ಈ ಮಾರ್ಕ್ಸ್ ಕಾರ್ಡಲ್ಲಿ ಇಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ಬ್ಲೂ ಬಾಕ್ಸಲ್ಲಿ ನಿಮ್ಮದು SSLC ನಂಬರ್ ಅಂತ. ಆ ನಂಬರ್ನ ಇಲ್ಲಿ ಹಾಕ್ಬಿಟ್ಟು ನೀವು ಮುಂದೆ ಹೋಗ್ಬೇಕು. ನೀವು ಹಾಕಿದ ತಕ್ಷಣ ಏನಾಗುತ್ತೆ? ಹಾಕಿದ ತಕ್ಷಣ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ, ಈ ಥರ ಪೇಜ್ ಓಪನ್ ಆಗುತ್ತೆ, ಸರಿನಾ? ಈ ಪೇಜಲ್ಲಿ ನಿಮ್ಗೆ ಏನು ಕೇಳೋದು ಅಂದರೆ ನಿಮ್ಮದು ಜೆಂಡರು, ಡೇಟ್ ಆಫ್ ಬರ್ತು, ಇದೆಲ್ಲ ಆಟೋಮೆಟಿಕಾಗಿ ಫಿಲ್ ಆಗಿದೆ. ನೋಡ್ತೀರಾ, ಎಲ್ಲ ಆಟೋಮೆಟಿಕಾಗಿ ಫಿಲ್ ಆಗಿರುತ್ತೆ. ಸ್ವಲ್ಪ ಬ್ರೈಟ್ ಆಗಿರ್ಬೋದು, ಕಾಣಿಸ್ತಿರ್ಬೋದು, ಬಟ್ ಲಿಸನ್ ಟು ಮೀ, ರೈಟ್? ಸೊ ಇದೆಲ್ಲ ಆಟೋಮೆಟಿಕಾಗಿ ಫಿಲ್ ಆಗುತ್ತೆ. ಅಕಸ್ಮಾತ್ ನೀವು CBSE ಮತ್ತು ICSE ಆಗಿದ್ರೆ ಅವಾಗ ನೀವು SAT ನಂಬರ್ನ ಹಾಕಬೇಕು, ಸರಿನಾ? ಹಾಕಾದ್ಮೇಲೆ ಆಮೇಲೆ ನೀವು ಫಿಲ್ ಮಾಡ್ಕೋಬೇಕಿತ್ತು ನಾವು, ಸರಿನಾ? ಒಂದೊಂದು ಆಟೋಮೆಟಿಕ್ ಫಿಲ್ ಆಗ್ಬೋದು. ಅದಾದಮೇಲೆ ನಿಮ್ಗೆ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾರೆ. ಈ ಮೊಬೈಲ್ ನಂಬರ್ ಆಕ್ಟಿವ್ ಮೊಬೈಲ್ ನಂಬರ್ ಇರಬೇಕು, ರೀಚಾರ್ಜ್ ಮಾಡಿಸ್ಕೊಳ್ಳಿ. ಅದಾದಮೇಲೆ ಇಮೇಲ್ ID ಕೇಳ್ತಾರೆ. ಇಮೇಲ್ ಐಡಿನೂ ಕೂಡ ಆಕ್ಟಿವ್ ಇಮೇಲ್ ID ಇರಬೇಕು. ನ್ಯಾಷನಾಲಿಟಿ ಇರುತ್ತೆ ಇಲ್ಲಿ, ನೀವು ಇಂಡಿಯನ್ ಆಗಿದ್ರೆ ಇಂಡಿಯನು, ಇಂಡಿಯಾ ಆಚೆ ಇದ್ರೆ ಆಚೆ ಕಡೆ ಹಾಕಬೇಕು, ಸರಿನಾ? ಇಲ್ಲಿ ಕ್ವಾಲಿಫಿಕೇಶನ್ ನೀವು ಹಾಕಬೇಕು, 10th ಪಾಸ್ 12th ಪಾಸ್ ಇರುತ್ತೆ ಇಲ್ಲಿ. ಅದಾದ್ಮೇಲೆ ನಿಮ್ಮದು ಯೂಸರ್ ID, ಪಾಸ್ವರ್ಡ್ ಇದು ಮಾಡಿಟ್ರೆ ನಿಮ್ಗೆ ಸರಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು. ಸೊ ಒನ್ಸ್ ಯು ಕ್ರಿಯೇಟ್ ದ್ಯಾಟ್, ಈ ಥರ ಒಂದು ಮೆಸೇಜ್ ಬರುತ್ತೆ ನಿಮಗೆ, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ನಿಮ್ಮದು ಯೂಸರ್ ID ಮತ್ತು ಪಾಸ್ವರ್ಡ್ನ ಒಂದು ಕಡೆ ಬರೆದಿಕ್ಕೊಳ್ಳಿ. ಈಗಲೇ ಅಂತ ಇನಿ ನೆನಪಿಕೊಳ್ಳೋದಲ್ಲ, ಫೋನಲ್ಲಿ ಬರೆಯೋದಲ್ಲ, ಒಂದು ಡೈರಿಯಲ್ಲಿ ಬರೆದಿಡ್ರಿ, ಪೇಪರಲ್ಲ ಡೈರಿಯಲ್ಲಿ ಬರೆದಿಡ್ರಿ, ಸರಿನಾ? ನೆಕ್ಸ್ಟ್ ಸ್ಟೆಪ್ ಏನು? ಈ ಥರ ಪೇಜ್ ಮತ್ತೆ ಹೋಗಿ, ಈ ಸತಿ ಇಲ್ಲಿ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡೋದು ಬೇಡ. ಈ ಸತಿ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಯೂಸರ್ ID ಪಾಸ್ವರ್ಡ್ ಹಾಕಿದ್ರೆ, ಕ್ಯಾಪ್ಚಾ ಹಾಕಿದ್ರೆ ನಿಮ್ಮದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಪೇಜ್ ಓಪನ್ ಆಗಿದ ತಕ್ಷಣ ಈ ಥರ ಫುಲ್ ಡೀಟೇಲ್ಸ್ ಬರುತ್ತೆ ನಿಮಗೆ, ಫುಲ್ ಡೀಟೇಲ್ಸು, ಸರಿನಾ? ಫಸ್ಟ್ ಇದು ಜನರಲ್ ಡೀಟೇಲ್ಸ್ ಅಂತ, ಇದು ಜನರಲ್ ಡೀಟೇಲ್ಸಲ್ಲಿ. ಸೊ ಜನರಲ್ ಡೀಟೇಲ್ಸ್ ಏನಿದೆ, ನಿಮ್ಮದು ರಿಜಿಸ್ಟ್ರೇಷನ್ ನಂಬರು,
ನೇಮು, ಜೆಂಡರು ಮತ್ತು ಇಮೇಲ್ ಐ ಡಿ ಇದೆಲ್ಲ ಆಲ್ಮೋಸ್ಟ್ ಮುಂಚೆ ಥರನೇ ಬಂದಿರುತ್ತೆ ಸೇಮು. ಇಲ್ಲಿ ಅಡ್ರೆಸ್ನ ಹಾಕಿ ಮಾಡಬೇಕು. ಅಡ್ರೆಸ್ ಆದಮೇಲೆ ಕ್ವಾಲಿಫಿಕೇಷನು, ಓಕೆ, ಅದಾದಮೇಲೆ ರೀಜನು, ಯಾವ ರೀಜನಿಂದ ನೀವು, ಆಮೇಲೆ ಮದರ್ ಟಂಗ್ ಕನ್ನಡ ಆಗಿದ್ದರೆ ಕನ್ನಡ ಹಾಕೊಳ್ಳಿ ಇಲ್ಲಿ, ಸರಿನಾ. ಆಮೇಲೆ ಇಲ್ಲಿ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ SAT ನಂಬರ್ ಇರುತ್ತೆ. ಸೊ ಚೆಕ್ ಮಾಡಿ SAT ನಂಬರ್ ಸೇಮ್ ಇದೆಯಾ ಅಂತ. SAT ನಂಬರ್ನ SAT ನಂಬರ್ ಹಾಕಬೇಕು, ಸರಿನಾ. ಅದಾದಮೇಲೆ ಗಾರ್ಡಿಯನ್ ನೇಮು, ಸ್ಟೇಟು, ಅದಾದಮೇಲೆ ತಾಲೂಕು ನೋಡಿ ಎಲ್ಲ ಇಂಪಾರ್ಟೆಂಟು. ಯಾವ ಸ್ಟೇಟ್ ನೀವು, ಸರಿನಾ, ಯಾವ ತಾಲೂಕು ಎಲ್ಲ ಹಾಕಬೇಕು. ಪಿನ್ ಕೋಡ್ ಹಾಕಬೇಕು, ಸರಿನಾ. ಸೊ ಇದು ಎಲ್ಲ ಫಿಲ್ ಮಾಡಿದ್ಮೇಲೆ ನೀವು ಮುಂದೆ ಹೋಗ್ಬೋದು. ಇಲ್ಲಿ ಕ್ಯಾಸ್ಟ್ ಇದೆ ನೋಡಿ, ಕ್ಯಾಸ್ಟು ಇದೆ, ಇಲ್ಲಿ ಸಬ್ ಕ್ಯಾಸ್ಟು ಎಲ್ಲ ಇದೆ. ಸೊ ಎಲ್ಲ ಜನರಲ್ ಡೀಟೇಲ್ಸ್ ನಿಮ್ಗೆ ಗೊತ್ತಿರುತ್ತೆ. ನಿಮ್ಮ ಪೇರೆಂಟ್ಸ್ನ ಪಕ್ಕದಲ್ಲಿ ಕೂರಿಸ್ಕೊಳ್ಳಿ, ಅವ್ರ ಹೆಲ್ಪಿಂದ ಇದೆಲ್ಲ ಫಿಲ್ ಮಾಡ್ಕೊಂಬಿಡಿ ಒಂದೊಂದಾಗಿ. ಜನರಲ್ ಡೀಟೇಲ್ಸ್ ಇದೆಯಲ್ಲ, ಸರಿನಾ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದು. ಅದಾದಮೇಲೆ ಜನರಲ್ ಡೀಟೇಲ್ಸ್ ಆಗಿದ ತಕ್ಷಣ ನಿಮ್ಗೆ ಈ ಥರ ಬರುತ್ತೆ ನೋಡಿ. ಏನೇನಿದೆ, ಎಲಿಜಿಬಿಲಿಟಿ ಕ್ಲಾಸು, ಯಾರ್ಯಾರು ಎಲಿಜಿಬಲ್ ಆಗಿದ್ದಾರೆ, ರಿಸರ್ವೇಷನ್ನು, ಸ್ಟಡಿ ಡೀಟೇಲ್ಸು, NRI, ಬ್ಯಾಂಕ್ ಡೀಟೇಲ್ಸ್, ಡಾಕ್ಯುಮೆಂಟ್ಸ್, ಕೋರ್ಸ್ ಡೀಟೇಲ್ಸ್ ಮತ್ತು ಪೇಮೆಂಟು. ಈ ಎಲ್ಲ ಸ್ಟೆಪ್ಸ್ನು ಕೂಡ ನೀವು ಒಂದೊಂದಾಗಿ ಮುಂದೆ ಮಾಡ್ಕೊಂಡು ಹೋಗ್ತಾ ಇರಬೇಕು. 1 by 1 ಎವ್ರಿ ಸಿಂಗಲ್ ಸ್ಟೆಪ್ನ ಮುಗಿಸ್ಬೇಕು ನೀವು ಇಲ್ಲಿ, ಸರಿನಾ. ಓಕೆ, ಅದಾದಮೇಲೆ ನಿಮ್ಗೆ ಇಲ್ಲಿ ಮಲ್ಟಿಪಲ್ ಕ್ವಶನ್ಸ್ ಇರುತ್ತೆ. ಎಲ್ಲ ಕ್ವಶನ್ ಫಿಲ್ ಮಾಡಬೇಕು ನೀವು. ನೋಡಿ ಏನು ಕ್ವಶನ್ ಇದೆ, ಡು ಯು ಕ್ಲೇಮ್ ಸೀಟ್ ಅಂಡರ್ NRI ವಾರ್ಡ್? ಮಾಡಲ್ಲ ಅಂದರೆ ನೋ ಅಂದರೆ ನೋ ಮೇಲೆ ಕ್ಲಿಕ್ ಮಾಡಿ, ಎಸ್ ಅಂದರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಆ ಥರ ನಿಮ್ಮದು ಸ್ಪೆಷಲ್ ರಿಸರ್ವೇಷನ್ ಆಗಿರ್ಬೋದು, ಡಿಫೆನ್ಸ್ ಮೆಂಬರ್ ಆಗಿರ್ಬೋದು, ಸ್ಪೋರ್ಟ್ಸ್ ಕೋಡ್ ಆಗಿರ್ಬೋದು, ಎಲ್ಲ ಇಲ್ಲಿ ನಿಮಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ನಾರ್ಮಲ್ ಕ್ವೆಶನ್ ಇರುತ್ತೆ, ಈ ಕ್ವೆಶನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು, ರೈಟ್. ಕ್ವಾಲಿಫೈ ಎಕ್ಸಾಮ್ ಎಲ್ಲಿ, ಪಿ ಯು ಸಿ ಎಲ್ಲಿ ಮಾಡಿದ್ದು, ರೈಟ್. ಬೋರ್ಡ್ ಯಾವ ಬೋರ್ಡ್ ನಿಮ್ಮದು, ಸ್ಟೂಡೆಂಟ್ ಎನ್ರೋಲ್ಮೆಂಟ್ ನಂಬರ್ ಕೇಳ್ತಾರೆ ಇಲ್ಲಿ. ಸೊ 1 by 1 ಎಲ್ಲ ಫಿಲ್ ಮಾಡಿ, ಸರಿನಾ. ಎಲ್ಲ ಫಿಲ್ ಮಾಡಿಬೇಕು ಇಲ್ಲಿ ಒಂದೊಂದಾಗಿ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಯಾವ ಕಾಲೇಜು, ಜನರಲ್ ಡೀಟೇಲ್ಸ್ ಥರ ಇದೆಲ್ಲ ಕೂಡ. ಸೊ ಇದೆಲ್ಲ ಫಿಲ್ ಮಾಡಿದ್ಮೇಲೆ ಇಲ್ಲಿ ಬಿಲೋ ನಿಮಗೆ ಕ್ಲಾಸ್ ಇರ್ತದೆ. ನಿಮ್ಮದು ಕ್ಲಾಸ್ ಜನರಲ್ ಆಗಿ ಎಷ್ಟೊಂದು ಜನದ್ದು ಕ್ಲಾಸ್ A ಇರುತ್ತೆ. ಬಟ್ ಡಿಪೆಂಡಿಂಗ್ ಅಪಾನ್ ನೀವು ಯಾವ ಥರ ಚೂಸ್ ಮಾಡ್ತೀರಲ್ಲ ಅದ್ರ ಮೇಲೆ ನಿಮ್ಮದು ಕ್ಲಾಸ್ ಚೇಂಜ್ ಆಗ್ಬೋದು. ಓಕೆ, ಇದಾಯಿತು. ನೆಕ್ಸ್ಟ್ ಏನು, ರಿಸರ್ವೇಷನು. ನಿಮ್ಮ ಯಾವ ರಿಸರ್ವೇಷನ್ ಇರುತ್ತೆ, SC ಆಗಿರ್ಬೋದು, ST ಆಗಿರ್ಬೋದು, OBC ಆಗಿರ್ಬೋದು, ಆಂಗ್ಲೋ ಇಂಡಿಯನ್ ಆಗಿರ್ಬೋದು, ಯಾವ ಥರ ರಿಸರ್ವೇಷನ್ ಇದ್ರೂ ಇಲ್ಲೇ ಫಿಲ್ ಮಾಡಬೇಕು. ಇಲ್ಲಿ ಏನು ಫಿಲ್ ಮಾಡಬೇಕಪ್ಪ ಇಲ್ಲಿ, ಓಕೆ. ಫಸ್ಟ್ ಆಫ್ ಆಲ್ ಆ ಡಾಕ್ಯುಮೆಂಟ್ ಇದೆಯಲ್ಲ ನಿಮ್ಮ ಹತ್ರ, ಸರ್ಟಿಫಿಕೇಟು, ಅದೊಂದು ಸ್ಕ್ಯಾನ್ ಕಾಪಿ ಕೊಡಿ. ಅದಾದಮೇಲೆ ಅದ್ರ ಮೇಲೆ RD ನಂಬರ್ ಅಂತ ಇರುತ್ತೆ, RD ನಂಬರ್. ಸೊ RD ನಂಬರ್ನ ಟೈಪ್ ಮಾಡಬೇಕು, ಇಲ್ಲಿ ಹಾಕಬೇಕು. RD ನಂಬರ್ ಹಾಕಿದ ತಕ್ಷಣ ಈ ಥರ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸುತ್ತೆ ಇಲ್ಲಿ, ಕಂಪ್ಲೀಟ್ ಡೀಟೇಲ್ಸು. ಇಲ್ಲಿ ರಿಜೆಕ್ಟ್ ಆಗಿದೆಯಾ, ಆಕ್ಸೆಪ್ಟೆಡ್ ಆಗಿದೆ ಎಲ್ಲ ತೋರಿಸುತ್ತೆ. ಯಾಕೆ ರಿಜೆಕ್ಟ್ ಆಗ್ಬೋದು, ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಬಸವರಾಜ್ R ಶಿರ್ಗುಂಬಿ ಅಂತ, ಸರಿನಾ. ಸೊ ಅಕಸ್ಮಾತ್ ನಂದು ಈ ಸರ್ಟಿಫಿಕೇಟ್ ಮೇಲೆ ನನ್ನ ಹೆಸರು ಬಸವರಾಜ್ RS ಅಂತ ಇದೆ, ರಿಜೆಕ್ಟ್ ಆಯಿತು ಅವಾಗ. ಸೊ ನಿಮ್ಮ ಹೆಸರೇನಿದೆಯಲ್ಲ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಮೇಲೆ ಮತ್ತು ಇಲ್ಲಿ ಆ ಎರಡು ನೇಮ್ ಮ್ಯಾಚಿಂಗ್ ಆಗಿರಬೇಕು. ಆಲ್ಮೋಸ್ಟು ಮ್ಯಾಚಿಂಗ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದನ್ನ ಹೋಗ್ಬಿಟ್ಟು ರೆಕ್ಟಿಫೈ ಮಾಡ್ಕೊಂಡು ಟ್ರೈ ಮಾಡಿ, ಸರಿನಾ. ಸೊ ಅದು ತುಂಬ ಇಂಪಾರ್ಟೆಂಟ್, ಇದು ನೇಮ್ ಮ್ಯಾಚ್ ಆಗೋದು ಇಲ್ಲಿ, ಸರಿನಾ. ನೆಕ್ಸ್ಟು ನೋಡಿ, ಈ ಥರ ಆದಮೇಲೆ ನಿಮಗೆ ಇಲ್ಲಿ ನಿಮ್ಮದು ಇದು ತೋರಿಸುತ್ತೆ ಇಯರ್ ಆಫ್ ಪಾಸಿಂಗು, ವೆರಿ ಇಂಪಾರ್ಟೆಂಟು. ನಿಮ್ಮದು SAT ನಂಬರ್ ID ಇದ್ದರೆ ಇದೆಲ್ಲ ಕಂಪ್ಲೀಟಾಗಿ ಫಿಲ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ತೋರಿಸುತ್ತೆ ಎಷ್ಟನೇ ಕ್ಲಾಸು, 6th 7th 8th 9th 10th 11th 12th, ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ, ಎಲ್ಲಿ ಎಜುಕೇಷನ್ ಡಿಸ್ಟ್ರಿಕ್ಟು, ಸ್ಕೂಲ್ ನೇಮು ಮತ್ತು ಬೋರ್ಡು, ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಬರುತ್ತೆ. ಅಕಸ್ಮಾತ್ ಯಾವುದೇ ಇನ್ಫಾರ್ಮೇಷನ್ ಮಿಸ್ಸಿಂಗ್ ಆಗಿದ್ರೆ ಇಲ್ಲಿ ನೋಡಿ, ಇಲ್ಲಿ ಕ್ಲಾಸ್ 6ನ ಸ್ಟಾರ್ಟ್ ಆಗ್ತಾ ಇದೆ, 5th 4th 3rd 2nd 1st ಮಿಸ್ಸಿಂಗ್ ಇದೆ. ಅವಾಗ ಏನು ಮಾಡಬೇಕು, ಅವಾಗ ನೀವು ಇಲ್ಲಿ ಸಪ್ರೇಟ್ ಆಗಿ ನೀವೇ ಆ್ಯಡ್ ಮಾಡಬೇಕು. ಇಲ್ಲಿ ಕ್ಲಾಸ್ 1 ಯಾವ ಇಯರ್ಲ ಪಾಸ್ ಆಗಿದ್ದು, ಬೋರ್ಡು, ಎಜುಕೇಷನಲ್ ಡಿಸ್ಟ್ರಿಕ್ಟು. ಸೊ ಯಾವುದೇ ಅಕಸ್ಮಾತ್ ಯಾವುದೇ ಇಯರ್ಲಿ ಮಿಸ್ಸಿಂಗ್ ಆಗಿದ್ದರೆ ಇದನ್ನ ನೀವಿಲ್ಲಿ ಮ್ಯಾನ್ಯುವಲ್ ಆಗಿ ಫಿಲ್ ಮಾಡಬೇಕು, ಸರಿನಾ. ನೆಕ್ಸ್ಟು NRI ಬೋರ್ಡ್ ನಿಮ್ಗೆ ಅಪ್ಲಿಕೇಬಲ್ ಆಗಲ್ಲ. ನೀವು ಇಂಡಿಯನ್ ಆಗಿದ್ರೆ ಅಪ್ಲಿಕೇಬಲ್ ಆಗಲ್ಲ, ನಾನ್ ಇಂಡಿಯನ್ ಆಗಿದ್ರೆ ಅಪ್ಲಿಕೇಬಲ್ ಆಗುತ್ತೆ, ತುಂಬ ಈಸಿ. ನೆಕ್ಸ್ಟು ಬ್ಯಾಂಕ್ ಡೀಟೇಲ್ಸ್. ಸ್ಟೂಡೆಂಟ್ಸ್ ಇದು ತುಂಬ ಇಂಪಾರ್ಟೆಂಟ್, ಬ್ಯಾಂಕ್ ಡೀಟೇಲ್ಸು. ಇಲ್ಲಿ ನೀವು ನಿಮ್ಮದು ಅಕೌಂಟ್ ನೇಮು, ಆಮೇಲೆ ಬ್ರಾಂಚ್ ನೇಮು, IFSC ಕೋಡು, ಅಕೌಂಟ್ ನಂಬರು, ಎವ್ರಿ ಸಿಂಗಲ್ ಡೀಟೇಲ್ ಪ್ರಾಪರಾಗಿ ಹಾಕಿ. ಯಾಕೆ, ಯಾವುದೇ ರೀಫಂಡ್ ಏನೋ ಬರಂಗಿದ್ರೆ ಈ ಅಕೌಂಟ್ ನಂಬರ್ಗೆ ಬರುತ್ತೆ. ಸೊ ವೆರಿ ಕೇರ್ಫುಲ್ ಆಗಿ ಚೂಸ್ ಮಾಡಿ ಇಲ್ಲಿ, ಸರಿನಾ. ಬ್ಯಾಂಕ್ ಡೀಟೇಲ್ಸು. ನೆಕ್ಸ್ಟು ಕೋರ್ಸ್ ಡಾಕ್ಯುಮೆಂಟ್ಸ್ ಅಪ್ಡೇಟು. ನೀವೇನೇನು ಚೂಸ್ ಮಾಡಿರ್ತೀರಲ್ಲ, ನಿಮ್ಮದು ಕ್ಯಾಟಗರಿ ಆಗಿರಲಿ, ಯಾವ್ಯಾವ ಡಾಕ್ಯುಮೆಂಟ್ಸ್ ಆಗಲಿ, ಸಿಗ್ನೇಚರು, ಫೋಟೋಗ್ರಾಫು, ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮದು ಅಡ್ಮಿಟ್ ಕಾರ್ಡ್ ಬರೋದು, ಎಲ್ಲ ಡಾಕ್ಯುಮೆಂಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು ಒಂದೊಂದಾಗಿ. ಆಮೇಲೆ ಇಲ್ಲಿ ಕೆಳಗಡೆ ತೋರಿಸುತ್ತೆ ಎಲ್ಲ ಡಾಕ್ಯುಮೆಂಟ್ಸ್ನ, ಸರಿನಾ. ಅದಾದಮೇಲೆ ಕೋರ್ಸ್ ಡೀಟೇಲ್ಸು. ಏನಪ್ಪ ಕೋರ್ಸ್ ಡೀಟೇಲ್ಸು, ನೀವು ಯಾವ ಕೋರ್ಸ್ಗೆ ಇದನ್ನ ಅಪ್ಲೈ ಮಾಡ್ತಾ ಇದ್ದೀರಾ,
ಇಂಜಿನಿಯರಿಂಗಾ, ಮೆಡಿಕಲಾ, ಫಾರ್ಮಸಿನಾ, ಪ್ಯಾರಾಮೆಡಿಕಲಾ, ಅದೆಲ್ಲ ಇಲ್ಲಿ ಟಿಕ್ ಮಾಡಬೇಕು ಇಲ್ಲಿ ಒಂದೊಂದಾಗಿ. ನಂದು ಏನಂತಂದ್ರೆ ಅಡ್ವೈಸ್ ಅಂದರೆ ಎಲ್ಲ ಟಿಕ್ ಮಾಡಿ, ಏನಾಗಲ್ಲ. ಯಾಕಂದರೆ ಫೀಸ್ ಏನು ಚೇಂಜ್ ಆಗಲ್ಲ, ಫೀಸ್ ಸೇಮೇ ಇರುತ್ತೆ ಎಷ್ಟೇ ಟಿಕ್ ಮಾಡಿದ್ರು ಕೂಡ. ಸೊ ಸೇಫರ್ ಸೈಡ್ ನೀವು ಟಿಕ್ ಮಾಡಿ ಇಟ್ಕೊಂಡಿರಿ ಎಲ್ಲರೂ, ಸರಿ, ಎಲ್ಲ ಟಿಕ್ ಮಾಡಿ ಕೋರ್ಸ್ ನೀವು. ಓಕೆನಾ ಸ್ಟೂಡೆಂಟ್ಸ್? ಆಮೇಲೆ ನೀವು ಇಲ್ಲಿ ಇದು ಬರುತ್ತೆ, ಆ ಕೋರ್ಸ್ ಡೀಟೇಲ್ಸ್ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮ್ದು ಇಲ್ಲಿ ಅಕಸ್ಮಾತ್ ನೀವು ಅಗ್ರಿಕಲ್ಚರ್ ಏನಾದರೂ ಕ್ಯಾಟಗರಿ ಆಗಿದ್ರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ನೋಡಿ, ತುಂಬ ಇಂಪಾರ್ಟೆಂಟು. ಕೌನ್ಸಿಲಿಂಗ್ ಟೈಮಲ್ಲಿ ಬರ್ತಾರೆ ಎಷ್ಟೊಂದು ಜನ ಪೇರೆಂಟ್ಸು, ಸರ್ ನಾವು ರೈತರು ನಮ್ದು ಈ ಥರ ಕ್ಯಾಟಗರಿ ಬರಬೇಕಲ್ಲ ಅಂತ. ಇಲ್ಲಿ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಆಮೇಲೆ ಕೂಡ ಸಿಗಲ್ಲ ನಿಮಗೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡಲೇಬೇಕು, ನೀವು ಇಲ್ಲಿ ಮಾಡಲೇಬೇಕು, ಸರಿನಾ? ಅದಾದ್ಮೇಲೆ ನಿಮ್ಮದು ಎಕ್ಸಾಮ್ ಸೆಂಟ್ರಲ್ಲಿ ಯಾವ್ದು ಎಕ್ಸಾಮ್ ಸೆಂಟ್ರ್ ನಿಮ್ಮದು ಯಾವ್ದು ನಿಮ್ಗೆ ಹತ್ರ ಇದೆ ಅದು ಚೂಸ್ ಮಾಡಿ ಇಲ್ಲಿ, ಸರಿನಾ? ಸೊ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರಾಯೋರಿಟಿ ಎಲ್ಲ ಚೂಸ್ ಮಾಡಬೇಕು ಇಲ್ಲಿ, ಸರಿನಾ? ಅದಾದಮೇಲೆ ಲಾಸ್ಟ್ ಪೇಮೆಂಟ್ ಇಲ್ಲಿ ಕ್ಲಿಕ್ ಮಾಡಬೇಕು. ಪೇ ನಾವು ಅಂತ ಒತ್ತಿದ್ರೆ ಈ ಥರ ಒಂದು ಓಪನ್ ಆಗುತ್ತೆ. ನೀವು ಕ್ರೆಡಿಟ್ ಕಾರ್ಡ್ ಆಗಲಿ, ಡೆಬಿಟ್ ಕಾರ್ಡ್ ಆಗಲಿ, ಇಂಟರ್ನೆಟ್ ಬ್ಯಾಂಕಿಂಗ್, QR ಕೋಡ್, UPI ಎನಿ ಮೋಡ್ ಆಫ್ ದ ಪೇಮೆಂಟ್ ಚೂಸ್ ಮಾಡಿ ಪೇಮೆಂಟ್ ಮುಗಿಸ್ಬೋದು, ಸರಿನಾ? ಅದು ಮಾಡಾದ್ಮೇಲೆ ಸ್ಟೂಡೆಂಟ್ಸ್ ಈಗಲೇ ಹೇಳ್ತಾ ಇದ್ದೀನಿ, ನೀವು ಪೇಮೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಡೀಟೇಲ್ಸ್ನ ಕ್ರಾಸ್ ಚೆಕ್ ಮಾಡ್ಬೋದು. ಬಟ್ ಅಕಸ್ಮಾತ್ ನೀವೇನಾದ್ರೂ ಪೇಮೆಂಟಿಗೆ ಬಂದ್ಬಿಟ್ರೆ ಏನು ಡೀಟೇಲ್ಸ್ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಕೋರ್ಸ್ ಡೀಟೇಲ್ಸ್ಗಿಂತ ಮುಂಚೆನೆ ಎಲ್ಲ ಸೆಲೆಕ್ಟ್ ಮಾಡಿ ಚೆಕ್ ಮಾಡಿಬಿಡಿ ಒಂದ್ಸತಿ, ಸರಿನಾ? ಎಲ್ಲ ಕೂಡ ಒಂದೊಂದಾಗಿ ಚೆಕ್ ಮಾಡ್ಕೊಬಿಡಿ. ಅದಾದ್ಮೇಲೆ ಪೇಮೆಂಟಿಗೆ ಬನ್ನಿ, ವೆರಿ ಇಂಪಾರ್ಟೆಂಟ್ ಅದು, ಸರಿನಾ? ನಾವು ಅದಾದ್ಮೇಲೆ ಫೈನಲಿ ನಿಮ್ದು ಈ ಥರ ಒಂದು ಸಿಗತ್ತೆ ನಿಮ್ಗೆ ಇಲ್ಲಿ. ಕ್ಲಿಕ್ ಹಿಯರ್ ಟು ಪ್ರಿಂಟ್ ದ ಅಪ್ಲಿಕೇಶನ್ ಪ್ರಿಂಟ್ ಮಾಡ್ಕೊಳ್ಳಿ, ಒಂದು ಕಾಪಿ ಇಟ್ಕೊಳ್ಳಿ, ಆ್ಯಂಡ್ ಯು ಆರ್ ಡನ್ ಫಾರ್ ದಟ್. ಸೊ ಸ್ಟೂಡೆಂಟ್ಸ್, ಮೊಬೈಲ್ ನಂಬರು, ಇಮೇಲ್ ID ವೆರಿ ಇಂಪಾರ್ಟೆಂಟು. ಯಾವುದೇ ಥರ ಅಪ್ಡೇಟ್ ಆಗಿದ್ರೆ ಅಲ್ಲಿಗೆ ಬರುತ್ತೆ, ಮೊಬೈಲ್ ID ಮತ್ತು ಇಮೇಲ್ IDಗೆ, ಸರಿನಾ? ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಈ ವಿಡಿಯೋನ ಲೈಕ್ ಮಾಡಿ, ಹೆಲ್ಪ್ಫುಲ್ ಆಗಿದ್ರೆ, ಸರಿನಾ? ಆಲ್ ದಿ ಬೆಸ್ಟ್. ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಎಲ್ಲರೂ ಈಗ, ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ಲೆಕ್ಚರ್ ವೆರಿ ಸೂನ್ ಸ್ಟೂಡೆಂಟ್ಸ್. ಸೊ ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.